ಸೊ ಇದು ಸ್ಕರ್ಟ್ ಇನ್ನೂ ಒಂದ್ಸಲ ಹಾಕೊಂಡಿಲ್ಲ, ಹಾಕೊಬೇಕು. ಎಷ್ಟು ಚೆನ್ನಾಗೈತೆ. ಇನ್ನೊಂದ್ಸಲ ವೇರ್ ಮಾಡಿ ಫೋಟೋ ಶೂಟ್ ಮಾಡಿಸ್ಬೇಕು. ಅದಕ್ಕೋಸ್ಕರ ಟಾಪ್ ಹಂಗೆ ಇಟ್ಟಿದ್ದೀನಿ. ಜಸ್ಟ್ ಈ ಥರ ಟೈಮ್ ಮಾಡೋ ಟಾಪ್ ಇದು. ಮಿನಿ ಡ್ರೆಸ್ ಇದನ್ನು ಕೂಡ ವೇರ್ ಮಾಡಿದ್ದೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ನಿಮಗೆ ಗೊತ್ತಿರುತ್ತೆ. ಮೊನ್ನೆ ನಾನು ಮೈ ವಾರ್ಡ್ರೋಬ್ 2ದು ಪಾರ್ಟ್ 2 ಮಾಡಿದ್ದೆ. ಸಾರಿ, ನಿನ್ನೆ. ಇವಾಗ ಲಾಸ್ಟ್ ಒಂದು ಇದೆಯಲ್ಲ, ಅದು ಪಾರ್ಟ್ 3 ಕಂಪ್ಲೀಟ್ ಮಾಡಬೇಕು ಇವಾಗ. ಸೊ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ಇವಾಗ ನಾನು ನಿನ್ನೆ ಒಂದು ವಾರ್ಡ್ರೋಬ್ ಪಾರ್ಟ್ 3 ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇವಾಗ ಎಲ್ಲ ಬಟ್ಟೆಗಳನ್ನು ಮಾಮೂಲಿ ಹೊಸಲ ಹಾಕೊಂಡಂಗೆ ಇದ್ರ ಮೇಲೆ ಹಾಕೊಂಡು. ಸೊ ಇವಾಗ ನಾನು ನಿಮಗೆ ಒಂದೊಂದೇ ಬಟ್ಟೆ ತೋರಿಸ್ತಾ ಹೋಗ್ತೀನಿ. ವೇಟ್ ಆ್ಯಂಡ್ ವಾಚ್. ಸೊ ಗಾಯ್ಸ್, ಈಗ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ರೀ. ಒಂದೊಂದೇ ಇವಾಗ ತೋರಿಸ್ಕೊತಾ ಬರ್ತೀನಿ ಗೈಸ್. ಈಗ ಕೆಲವೊಂದು ಬಟ್ಟೆನ ಮರ್ಚಿನೇ ಇಟ್ಟಿದ್ದೆ. ಇವಾಗ ಅದೆಲ್ಲ ಮೇಲೆ ಹಾಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದು ಸ್ಯಾರೀಸ್ಗಳೇ ಇದೆ. ಸ್ವಲ್ಪ ಸ್ಯಾರೀಸ್ ಇಲ್ಲೂ ಇಟ್ಟಿದ್ದೀನಿ, ಅಲ್ಲೂ ಇಟ್ಟಿದ್ದೀನಿ. ಈಗ ಎಲ್ಲ ಮರ್ಚಿಟ್ಕೊಂಡು ಒಂದೊಂದೇ ತೋರಿಸ್ತೀನಿ ನಾನು ನಿಮಗೆ. ಕಾಲು ನೋವ್ತೈತೆ, ಕುತ್ಕೊಂಡೇ ಮಾಡ್ತೀನಿ. ಸೊ ಇದು ಬಂದು ಪ್ಯಾಂಟು ಇಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ. ಇದು ನೈಟ್ ಪ್ಯಾಂಟು. ಸಾರಿ ಬಾಯ್ಸ್, ಅಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ. 2 ಮಿನಿಟ್ ಇರಿ, ಒಂದು 2 ಮಿನಿಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ಲೆಟ್ಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅದೊಂದು ಪ್ಯಾಂಟು. ಅದಾದಮೇಲೆ ಮತ್ತೆ ಮಡ್ಚೋದೆಲ್ಲ ತೆಗ್ದು ಇಡಬೇಕು. ಇದು ಎಲ್ಲ ಓಕೆ ಇದೆಲ್ಲ ನೈಟ್ ಡ್ರೆಸ್ ಸೆಟ್ಟು. ಇದು ಟಾಪ್ ಪುಲೋವರು. ಇದನ್ನ ಹುಡುಕ್ತಾ ಇದೆ ನಾನು ಎಲ್ಲಿ ಇಟ್ಬಿಟ್ಟಿದ್ದೀನಿ ಅಂತ. ಬಟ್ ಇಲ್ಲಿದೆ ನೋಡಿ. ಇದೊಂದು ಪ್ಯಾಂಟ್ ನೋಡಿ, ಇದೊಂದು ಗ್ರೀನ್ ಕಲರ್ ಪ್ಯಾಂಟು ಪ್ಲಸ್ ಇದು ಸೆಟ್. ಇದು ಪುಲೋವರ್. ಇದು ಈ ಕಡೆ ಇಟ್ಕೊಳ್ಳೋಣ. ಇದು ಬಂದು ಇದು ಸಹ ನನ್ನ ಪುಲೋವರು. ಪಿಂಕಿ ಡಾಂಕಿ. ಇದೊಂದು ಪುಲೋವರು. ಈಗ ಸ್ಟಾರ್ಟ್ ಮಾಡ್ತೀನಿ. ಸೇಮ್ ಅವತ್ತೊಂದು ಕ್ರಾಪ್ ಟಾಪ್ ತೋರಿಸಿದ್ದೇನಲ್ಲ, ಸೇಮ್ ಆ ಥರನೇ ಒಂದು ಕ್ರಾಪ್ ಟಾಪ್. ಆ್ಯಂಡ್ ನೆಕ್ಸ್ಟ್ ಇದೊಂದು ಟಾಪ್. ಎಲ್ಲ ನೆಟರ್ಸ್ ಥರ ಯೂಸ್ ಮಾಡ್ಕೋತೀನಿ ಇವಾಗ. ಆ್ಯಂಡ್ ಇದೊಂದು ಪ್ಲೇನ್ ವೈಟ್ ಪುಲೋವರ್. ಇದಾದ್ರು ಒಂದು ಜೀನ್ಸ್ ಹಾಕಿ ಶೂ ವೇರ್ ಮಾಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನಿನ್ನೆ ಒಂದು ಪ್ಯಾಂಟ್ ತೋರಿಸಿದ್ದೀನಲ್ಲ, ಆ ಪ್ಯಾಂಟದು ಟಾಪು. ನೆಕ್ಸ್ಟ್ ಇದೊಳೆಲ್ಲ ಹಳೆ ಟಾಪ್ಸ್ ಗಾಯ್ಸ್, ಎಲ್ಲ ಹಳೆ ಟಾಪ್ಸ್. ಮತ್ತು ಇದು ಹೊಸ ಶರ್ಟ್, ಈಗ ಪರ್ಚೇಸ್ ಮಾಡಿದ್ದು ವೈಟ್ ಶರ್ಟ್, ಪ್ಲೇನ್ ವೈಟ್ ಶರ್ಟ್. ಇದನ್ನು ನ್ಯೂ ಮೀಲ್ ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ, ಇನ್ನೂ ಒಂದ್ಸಲ ವೇರ್ ಮಾಡಿಲ್ಲ. ಸೊ ಮಾಡಬೇಕು. ಅದಾದಮೇಲೆ ಇದೊಂದು ಎಲ್ಲೋ ಶರ್ಟ್. ಇದು ನಾನು ಅಚ್ಚು ಒಂದೇ ಥರ ಸೇಮ್ ತೊಗೊಂಡ್ವಿ. ನಾನೊಂದು ತೊಗೊಂಡೆ, ಅವಳು ಒಂದು ಈ ಥರ ಸೇಮ್ ಕೊಡಿಸ್ದೆ. ಇದ್ಯಾವುದು? ಇದೊಂದು ಪ್ಲೇನ್ ಟಾಪ್, ಎಲ್ಲೋ ಕಲರು. ಇದು ಬಂದು ನಂದು ಹಳೆ ಟಾಪ್ ಗೈಸ್. ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಅವಾಗ ಇನ್ನೊಂದ್ಸಲ ಯೂಸ್ ಮಾಡುವ ಅಂತ ಇಟ್ಟಿದ್ದೀನಿ. ಪ್ರಿನ್ಸಸ್. ಒಂದ್ಸಲ ವೇರ್ ಮಾಡ್ತೀನಿ ಅದನ್ನು, ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಇದು ಬಂದು ಒಂದು ಸೈಡ್ ಒಂದು ಶೋಲ್ಡರ್ ಟಾಪ್. ಇದು ಒಂದು ಸೈಡ್ ಹಿಂಗೆ ಈ ಥರ ಬರುತ್ತೆ. ಸೊ ಇದನ್ನು ಟೈ ಮಾಡ್ಬೇಕು ಹಿಂಗೆ, ಈ ಥರ ಎಲ್ಲೋ ಟಾಪ್. ಅದಾದಮೇಲೆ ಇದೊಂದು ಚಿನ್ಮಿನ್ಕಿ ಟಾಪ್, ಚೆನ್ನಾಗಿದೆ ಅದು ಒಂಥರ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಪ್ಲೇನ್ ಟಾಪ್. ಎಲ್ಲ ಚಿಕ್ಕ ಟಾಪ್ಗಳೇ ಇದ್ದಾವೆ. ಆ್ಯಂಡ್ ಇದೊಂದು ಕ್ರಾಪ್ ಟಾಪ್. ಆ್ಯಂಡ್ ಇದೊಂದು ಟಾಪ್. ಮತ್ತು ಇದೊಂದು ಹಿಂಗೆ ಒಂದು ನೆಕ್ ಓನ್ಲಿ ನೆಕ್ ಇಲ್ಲಿ ಯಾವುದು ಇದೆ. ಇದೊಂದು ಟಾಪು ಪರ್ಪಲ್ ಕಲರ್.
ಶೋಲ್ಡರ್ ಇಲ್ಲ ಇದಕ್ಕೆ. ಆ್ಯಂಡ್ ಇದೊಂದು ಪಿಂಕ್ ಟಾಪ್, ಇದು ಚೆನ್ನಾಗಿದೆಯಲ್ಲ, ಯಾವ್ದಾದ್ರು ಸ್ಕರ್ಟ್ಗೆ ಇನ್ನೊಂದ್ಸಲ ವೇರ್ ಮಾಡ್ತೀನಿ. ಅದಾದಮೇಲೆ ಇದೆಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಫುಲ್ ಸಾಫ್ಟ್ ಇದೆ. ಒಂದ್ಸಲ ವೇರ್ ಮಾಡಿದ್ದೀನಿ ಟಾಪು, ಇದೆಷ್ಟು ಒಂದೇ ಸಲ. ಸ್ಕೈ ಬ್ಲೂ. ಅದಾದಮೇಲೆ ಇದೊಂದು ಪುಲೋವರ್, ಇದಂತೂ ಒಂದ್ಸಲನೂ ಹಾಕಿಲ್ಲ ತಗೊಂಡಾಗಿಂದ, ನೋಡಿ ಹಂಗೆ ಇದೆ, ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ಅದಾದಮೇಲೆ ಇದೊಂದೆಲ್ಲ ಹಳೇ ಟಾಪ್ಸ್ ಗೈಸ್, ಹಳೇ ಟಾಪ್ಸ್. ಅದಾದಮೇಲೆ ಇದು ಅಷ್ಟೇ ನಂದು ಹಳೇ ಟಾಪ್, ಒಂದ್ಸಲ ಯಾವ್ದಾದ್ರು ಸ್ಕರ್ಟ್ಗೆ ವೇರ್ ಮಾಡೋಣ ಅಂತ ಇಟ್ಟಿದ್ದೀನಿ. ಚೆನ್ನಾಗಿದೆ, ಇದು ಇಷ್ಟ ನನಗೆ ಟಾಪ್ ಆ್ಯಕ್ಚುಲಿ. ಅದಾದಮೇಲೆ ಗಾಯ್ಸ್ ಇದು ಒಂದ್ಸಲ ತಗೊಂಡಾಗಿನ ಒಂದ್ಸಲನೂ ಹಾಕಿಲ್ಲ, ಹಳೆಯ ಮನೇಲಿ ತಗೊಂಡಿದ್ದೆ. ಅಯ್ಯೋ ಹಂಗೆ ಇಟ್ಟಿದ್ದೀನಿ, ಒಂದ್ಸಲ ವೇರ್ ಮಾಡಿ ಸುಮ್ಮನೆ ಹಂಗೆ ಇಟ್ಟು ನೋಡಿ ಈ ಥರ ಇದು ದಾರ ಈ ಥರ ಬರುತ್ತೆ ಟಾಪ್. ಇದೊಂದು ಟಾಪು. ಅದಾದಮೇಲೆ ಸ್ಕರ್ಟ್ ತೋರಿಸ್ತೀನಿ ರೀ. ಇದೊಂದು ಸ್ಕರ್ಟ್ ಇದೆ, ಈ ಸ್ಕರ್ಟ್ ಆಲ್ರೆಡಿ ವೇರ್ ಮಾಡಿದ್ದೀನಿ ಒಂದ್ಸಲ ಅಷ್ಟೇ. ಇದು ಹೊಸ ಸ್ಕರ್ಟಿನ ನೋಡಿ, ಇದು ಲೇಬಲ್ ಹಂಗೆ ಇದೆ. ಬ್ಯಾಕ್ ಸೈಡ್ ಈ ಥರ ಶಾರ್ಟ್ಸ್ ಥರ ಇರುತ್ತೆ, ಫ್ರಂಟ್ ಸೈಡ್ ಸ್ಕರ್ಟ್ ಥರ ಇರುತ್ತೆ. ಒಂದು ಸ್ಕರ್ಟ್. ಆ್ಯಂಡ್ ಇದೊಂದು ಸ್ಕರ್ಟ್. ನಾನು ಚಿಕ್ಕ ಹುಡುಗಿ ಇದ್ದಾಗ ಈ ಥರ ನನಗೆ ಡೆನಿಮ್ ಸ್ಕರ್ಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅವಾಗ ಇರಲಿಲ್ಲ ನನ್ನ ಹತ್ರ ಇದು ಹಾಕ್ಕೊಳ್ಳೋಕ್ಕೆ, ಇದೆಲ್ಲ ಇರಲಿಲ್ಲ. ಸೊ ಈ ಮೂವಿಗಳಲ್ಲಿ ಮತ್ತು ಯಾರಾದರೂ ರಿಚ್ ಪರ್ಸನ್ ಇರ್ತಾರಲ್ಲ ಸ್ಕರ್ಟ್ ಹಾಕೋ ಬಂದಾಗ ನೋಡಿ ತುಂಬ ಆಸೆ ಪಡ್ತಿದ್ದೆ, ಒಂದ್ಸಲ ಆದರೂ ಇದು ಹಾಕೊಬೇಕು ಅಂತ. ಅವಾಗ ಡೆನಿಮ್ ಸ್ಕರ್ಟ್ ಅಂದರೆ ನನಗೆ ಒಂಥರ ಕ್ರೇಜ್ ಜಾಸ್ತಿ ಇತ್ತು, ಅದೆಲ್ಲ ಮೆಮೊರೀಸ್. ಅದಾದಮೇಲೆ ನಾನೆಲ್ಲ ಓಪನ್ ಅಪ್ ಆಗಿ ಹೇಳ್ಕೊತೀನಿ ಗೈಸ್, ಅದ್ರಲ್ಲಿ ನಾಚಿಕೆ ಏನೂ ಇಲ್ಲ. ಒಂದು ಟೈಮಲ್ಲಿ ಎಲ್ಲರೂ ಕಷ್ಟದಿಂದನೇ, ಇವಾಗ ಒಂದು ಟೈಮಲ್ಲಿ ಯಾರ್ಯಾರೋ ಕೊಡ್ತಿರೋ ಬಟ್ಟೆ ಹಾಕೋತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ, ಬಟ್ಟೆ ಇಲ್ದಿರೋರಿಗೆ, ಅವಾಗ ಮನೇಲಿ ಕಷ್ಟ ಇರೋರಿಗೆ. ಈಗ ಎಲ್ಲ ನೋಡಿ ನೆನೆಸ್ಕೊತೀನಿ, ನಾನು ಎಲ್ಲ ನೆನೆಸ್ಕೊತೀನಿ ಗೈಸ್, ನನ್ನ ಸ್ಕೂಲ್ ಮೆಮೊರೀಸು. ನಾನು ಅವಾಗ ಚಿಕ್ಕ ವಯಸ್ಸಲ್ಲಿ ನಾನು ಕಷ್ಟಪಟ್ಟು, ಯಾರು ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ದು ತುಂಬ. ಬಟ್ ಅವಾಗ ನಾವು ಬಟ್ಟೆಗಳನ್ನ ಹೊಸ ತೊಗೊಬೇಕು ಅಂದರೆ ಹಬ್ಬಕ್ಕೆ ಅಷ್ಟೇ ತೊಗೊತಾ ಇದ್ವಿ. ಇವಾಗೆಲ್ಲ ಫುಲ್ಲು ಚೇಂಜ್ ಆಗಿರುತ್ತೆ, ಬಟ್ ಅವಾಗಿನ ಮೆಮೊರಿ ಅಂತೂ ಒಂದು ಮರೆಯೋಕ್ಕಾಗಲ್ಲ. ಸೊ ಇದು ಸ್ಕರ್ಟ್ ಇನ್ನೂ ಒಂದ್ಸಲ ಹಾಕೊಬೇಕು. ಇದು ಯಾವ್ದಾದ್ರು ಪಬ್ಗೆಲ್ಲ ಇಲ್ಲ ಯಾವ್ದಕ್ಕಾದ್ರು ವೇರ್ ಮಾಡೋದು, ಫೋಟೋಶೂಟ್ ಮಾಡೋದು ಸಕ್ಕತ್ತಾಗಿರುತ್ತೆ. ಇದೊಂದು ಸ್ಕರ್ಟ್, ಮತ್ತು ಇದೊಂದು ಲಾಂಗ್ ಸ್ಕರ್ಟ್. ಇದೊಂದು ಲಾಂಗ್ ಸ್ಕರ್ಟ್. ಅದಾದಮೇಲೆ ಇದೊಂದು ಟಾಪ್. ಇದೆಲ್ಲ ನಂದು ತುಂಬ ಹಳೇ ಟಾಪ್ಸು. ಮತ್ತು ಇದಂತೂ ನನ್ನ ಒಂದು ಫೇವ್ರೆಟ್ ಪುಲೋವರ್ ಅಂತಲೇ ಹೇಳ್ಬೋದು. ನನಗೇನೋ ಗೊತ್ತಿಲ್ಲ, ಈ ಪುಲೋವರ್ ಮೇಲೆ ಸ್ವಲ್ಪ ಯಾಕಂದರೆ ನನ್ನ ಫ್ರೆಂಡ್ ನಾನು ಕೊಟ್ಟಿದ್ದು. ಸೊ ಈ ಪುಲೋವರ್ನ ನಾನು ಹಂಗೆ ಇಟ್ಟಿದ್ದೀನಿ, ಹಾಕ್ಕೊಂಡಿದ್ದೆ, ಚೆನ್ನಾಗೈತೆ ಪುಲೋವರ್ ಒಂಥರ. ಇದೆಲ್ಲ ಒಂದು ಮೆಮೊರೀಸು, ನಮಗೊಬ್ರು ಕೊಟ್ಟಿರ್ತಾರೆ ಅಂದರೆ ಅದೊಂದು ಮೆಮೊರೀಸ್ ಇರುತ್ತಲ್ಲ. ಸೊ ಅದಕ್ಕೆ ಇದನ್ನೆಲ್ಲ ಹಂಗೆ ಇಟ್ಟಿದ್ದೀನಿ. ಅದಾದಮೇಲೆ ಇದೊಂದು ಡೆನಿಮ್ ಸ್ಲೀವ್ಲೆಸ್ ಜಾಕೆಟ್. ಆ್ಯಂಡ್ ಇದೊಂದು ಜಾಕೆಟ್ ಗ್ರೀನ್ ಕಲರ್. ಆಮೇಲೆ ಇದು ಬಂದು ಕ್ರಾಪ್ ಫ್ಲೋವರ್. ಇದು ಸಂಜು ಬಡೆ ವೇರ್ ಮಾಡಿದ್ದೆ, ನೋಡಿರ್ತೀರಾ, ಫೋಟೋಶೂಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು ಶಾರ್ಟ್ ಡ್ರೆಸ್. ಇದೊಂದು ಸ್ಕರ್ಟ್. ನೆಕ್ಸ್ಟ್ ಇದು ಕೂಡ ಸ್ಕರ್ಟ್, ಇದು ಬಂದು ಲಾಂಗ್ ಸ್ಕರ್ಟ್. ತೋರಿಸ್ತೀನಿ, ಚಂದ ಇದೆಯಲ್ಲ, ವೈಟ್ ಕಲರ್. ಇದಕ್ಕೊಂದು ಯಾವ್ದಾದ್ರು ಟಾಪ್ ವೇರ್ ಮಾಡಿದರೆ ಸೂಪರಾಗಿರುತ್ತೆ. ಬ್ಲ್ಯಾಕ್ ಕ್ರಾಪ್ ಟಾಪ್ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೊಂದು ಪುಲೋವರ್ ಅಷ್ಟೇ. ಇದೆಲ್ಲ 2 ಸಲ ವೇರ್ ಮಾಡಾಯಿತು, ಎಲ್ಲ ಸಪ್ರೇಟಾಗಿ ಎತ್ತಿಟ್ಬಿಟ್ಟು. ಆ್ಯಂಡ್ ಇದೊಂದು ಡೆನಿಮ್ ಜಾಕೆಟ್. ಮತ್ತು
ಇದ್ರದ್ದೊಂದು ಇದೈತೆ ಅಂದರೆ ಮಿನಿ ಡ್ರೆಸ್ ಐತೆ. ಆ ಮಿನಿ ಡ್ರೆಸ್ಗೆ ಮೇಲೆ ಇದು ಜಾಕೆಟ್ ಥರ ಹಿಂಗೆ ಬಂದಿರೋದು. ಸೊ ಅದ್ರ ಮೇಲೆ ಇದು ವೇರ್ ಮಾಡೋದು. ಅದ್ರ ಸೆಟ್ ಐತೆ, ಅದೆಲ್ಲ ಅದು ಎತ್ತಿಕ್ಬೇಕಾದ್ರೆ ಇದು ಜಾಯಿಂಟ್ ಮಾಡಿಡಬೇಕು, ಎಲ್ಲ ಮಿಸ್ ಆಗಿಬಿಟ್ಟೈತೆ. ಅದಾದಮೇಲೆ ಇದೊಂದು ಕ್ರಾಪ್ ಟಾಪ್, ಮತ್ತು ಇದೊಂದು ಪಿಂಕಿ ಟಾಪ್. ಅದಾದಮೇಲೆ ಇದೊಂದು ಜಾಕೆಟ್. ಇದು ನಂಗೆ ಇಷ್ಟ ಆಗಿದ್ದ ಜಾಕೆಟ್. ಎರಡು ಸತಿನೂ ಹಾಕಿದ್ದೀನಿ ಅಷ್ಟೇ, ಮತ್ತೆ ಹಾಕ್ಲೇ ಇಲ್ಲ, ಅಷ್ಟೇ ಹಂಗೆ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ಇದು ನೋಡಿರ್ತೀರಲ್ವ, ಇದು ಬರ್ಡೇ ವೇರ್ ಮಾಡಿದ್ದೆ. ಯಾರ ಬರ್ಡೇಗೆ? ಅಪ್ಪು ಬರ್ಡೇಗ, ಸಂಜು ಬರ್ಡೇಗ, ಹೋದ ವರ್ಷ ಅಲ್ಲ ಆಚೆ ವರ್ಷ ವೇರ್ ಮಾಡಿದ್ದೆ. ಅಪ್ಪು ಬರ್ಡೇಗೆ ಸಂಜು ಬರ್ಡೇಗೆ ಗೊತ್ತಿಲ್ಲ. ಮಿನಿ ಡ್ರೆಸ್. ಅದಾದಮೇಲೆ ಇದು ನಾನು ಮಾಲಲ್ಲಿ ತಗೊಂಡಿದ್ದು. ಮಾಲಲ್ಲ ಅಲ್ಲ, ನಾನು ಸೋನು ಆಚೆ ಹೋಗಿದ್ವಿ, ಅವಾಗ ತಗೊಂಡಿದ್ದು. ಇನ್ನೂ ಒಂದ್ಸಲನೂ ವೇರ್ ಮಾಡಿಲ್ಲ, ಇದೊಂದು ಸಲ ವೇರ್ ಮಾಡಬೇಕು, ಹಂಗೆ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಶರ್ಟ್, ಫುಲ್ ಸ್ಲೀವ್ಸ್, ಕ್ರಾಪ್ ಟಾಪ್ ಥರನೇ ಐತೆ, ಶರ್ಟ್ ಥರನೇ ಐತೆ. ಸೊ ಇದೊಂದು ಒಳಗಡೆ ಯಾವ್ದಾದ್ರು ಒಂದು ಟಾಪ್ ವೇರ್ ಮಾಡಬೇಕು, ಯಾಕಂದರೆ ಇದು ಒಂಥರ ಟ್ರಾನ್ಸ್ಪರೆಂಟ್ ಥರ ಇದೆ. ಸೊ ಹಾಗಾಗಿ ಅದಾದಮೇಲೆ ಇದು ಯಾವುದು ಎಲ್ಲ ನೋಡಿ, ಎಷ್ಟು ಹಳೆಯ ಟಾಪ್ಸ್ ಗೊತ್ತಾ ನಂದಿವೆಲ್ಲ, ಟೀ ಶರ್ಟು. ಇದನ್ನ ಹಾಕೇ ಇಲ್ವಲ್ಲ ಗೈಸ್, ನಾನು ಒಂದ್ಸಲನೂ ಹಾಕಿಲ್ಲ. ಇದ್ರದ್ದು ಈ ಥರ 3 ಟಾಪ್ ತಗೊಂಡಿದ್ದೆ, 2 ಟಾಪ್ ಮಾತ್ರ ಸಿಕ್ಕಿತ್ತು, ಹಾಕಿದ್ದೆ. ಇನ್ಮೇಲಾದ್ರೂ ಹಾಕೊಬೇಕಪ್ಪ. ಇದು ಅಷ್ಟೇ, ಇದನ್ನು ಒಂದ್ಸಲನೂ ಹಾಕಿಲ್ಲ. ಈ ಟಾಪ್ ನೋಡಿ ಎಷ್ಟು ಚಂದ ಇದೆ. ಸಿಗೋದೇ ಇಲ್ಲ ಹಾಕೊಬೇಕಾರೆ, ಇವಾಗ ಮಾತ್ರ ಒಂದೊಂದೇ ಸಿಗ್ತದೆ. ಆ್ಯಂಡ್ ಇದೊಂದು ಪಿಂಕಿ ಟಾಪು. ಇದೆಲ್ಲ ಬೇಕು ಅಂತ ಸಿಗಲ್ಲ, ಅದೆಲ್ಲೋ ಇಟ್ಬಿಟ್ಟಿರ್ತೀನಿ, ಹುಡುಕಿ ಆದದ ಹಾಕೋತೀನಿ ಸುಮ್ಮನೆ. ಆ್ಯಂಡ್ ಇದೊಂದು ಪಿಂಕ್. ಈ ಥರ ಹಿಂಗೆ ಹಾಕೊಂಡು ಇಲ್ಲೊಂದು ವೈಟ್ ಕಲರು ಬೆಲ್ಟನ್ನ ಟೈಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ಗೈಸ್, ತುಂಬ ಸಖತ್ತಾಗಿರುತ್ತೆ. ಏನ್ಮಾ, ಒಂದು ನಿಮಿಷ ಬಂದಿರಿ. ಏನು ಗೊತ್ತಾ ಗಾಯ್ಸ್, ನನ್ನ ಮಗನಿಗೆ ಅದು ಒಂದು ಸಾಂಗ್ ಬರುತ್ತಲ್ಲ, ಅವ ಎನ್ನ ತಿಳಿಯುವಂಥ ಸಾಂಗ್ ಹಾಕೊಡು ಅಂತ ಅದಕ್ಕೆ ಹೋಗಿದ್ದೆ. ಆ್ಯಂಡ್ ಇದೊಂದು ಟಾಪು ಎಷ್ಟು ಚೆನ್ನಾಗಿದೆಲ್ಲ, ಪೀಚಿ ಕಲರು. ಆ್ಯಂಡ್ ನೆಕ್ಸ್ಟ್ ಇದೊಂದು ವೈಟ್ ಕಲರ್ ಕ್ರಾಪ್ ಟಾಪ್. ಮತ್ತು ಇದೊಂದು ವೈಟ್ ಕಲರ್. ಇದೊಂದು ಸ್ಕರ್ಟಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೋತೀನಿ. ಇದು ಬಂದು ನಾನು ತಂಗಿ ಕೊಡಿಸಿದ ಜಾಕೆಟ್ ನನಗೆ, ಅವಳಿಗೂ ನನಗೂ ಸೇಮ್ ಈ ಥರ ತಗೊಂಡಿದ್ಲು, ಅದೊಂದಿದು. ನೆಕ್ಸ್ಟ್ ದಿಸ್ ಇಸ್ ವೈಟ್ ಕ್ರಾಪ್ ಟಾಪ್. ಅದಾದಮೇಲೆ ನೋಡಿ, ಇದು ಅಷ್ಟೇ, ನಾನು ಎಷ್ಟು ಆಸೆಯಿಂದ ತೊಗೊಂಡಿದ್ದು ಗೊತ್ತಾ ಈ ಟಾಪು, ಎಷ್ಟು ಲೆಂತ್ ಐತೆ ನೋಡಿ. ಇದು ಹಾಕೊಂಡ್ರೆ ನಾನು ಹಾಕಿರೋ ಶಾರ್ಟ್ಸೇ ಕಾಣೋದು. ಹಿಂಗೆ ಹಾಕೊಂಡೆ ಒಂಥರ ಎಲ್ಲ ಒಂಥರ ಲೂಸ್ ಟಾಪ್, ಅದಕ್ಕೆ ಶಾರ್ಟ್ಸ್ಗೆ ಚೆನ್ನಾಗಿ ಕಾಣಿದೆಲ್ಲ ಗೈಸ್. ಇದು ನೋಡಿ ಟಾಪ್. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಈ ಥರ 3-4 ಐತೆ. ಅದಾದಮೇಲೆ ಇದೊಂದು ಪುಲೋವರ್. ಇದು ಆಲ್ರೆಡಿ ಒಂದ್ಸಲ ವೇರ್ ಮಾಡಿದ್ದೀನಿ, ಚೆನ್ನಾಗಿದೆ. ಅದಾದಮೇಲೆ ಇದೊಂದು ಟಾಪ್. ಮತ್ತು ಇದು ಈ ಥರ ಇದೆ, ಶೋಲ್ಡರ್ ಕಟ್ ಟಾಪ್ ಇದೆ, ಯೆಲ್ಲೋ ಕಲರ್. ಈ ಕೈ ಹತ್ರ ಶೋಲ್ಡರ್ ಕಟ್. ಅದಾದಮೇಲೆ ಇದೊಂದು ಮಿನಿ ಡ್ರೆಸ್. ಅಲ್ಲೋ ಕಡಚಿನಿ ಇಲ್ಲ ನೆರಪು ತಾನೇ ನಂದಿಲ್ಲ. ನನ್ನ ಮಗ ಡ್ಯಾನ್ಸ್ ಆಡ್ತಾವ್ ನಾಡೋದು.
ಅದಾದಮೇಲೆ ಇದೊಂದು ಟಾಪ್, ಇದನ್ನೇ ಒಂದ್ಸಲನೂ ವೇರ್ ಮಾಡಿಲ್ಲ, ಬಟ್ ಇದು ಅಷ್ಟು ನನಗೇನು ಇಷ್ಟ ಆಗಿಲ್ಲ. ತಗೊಂಡೆ, ಈಗ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡ್ರೆ ನೋಡಿ. ವಾ ಕಾಫಿ ರೇಟ್ ಬೀಳಿದೆ ಕಡೆ. ಅಯ್ಯೋ ದೇವ್ರೆ. ಸೊ ಗಾಯ್ಸ್, ಇವಾಗ ಅವಲೇ ತೋರಿಸಿದ ಬಟ್ಟೆ ಎಲ್ಲ ಒಂದು ಕಡೆ ಮರ್ಚಿಕ್ಕಿದ್ದೀನಿ. ಅವನ ಅಪ್ಪು ಬಂದಲ್ಲ, ಸೊ ಅವ್ನಿಗೆ ಎಷ್ಟೆಲ್ಲ ಬಟ್ಟೆ ಹಾಕರು ಎಲ್ಲ ಬಿಚ್ಚಿ ಬಿಚ್ಚಿ ಎಸಿತಾ ಇರ್ತಾನೆ. ಅದಕ್ಕೆ ಈಗ ಇಷ್ಟ ಆಯ್ತಲ್ಲ, ಎಲ್ಲ ಎತ್ತಿ ಕಬೋರ್ಡಲ್ಲಿ ಎತ್ತಿಕ್ಬಿಟ್ಟಿದ್ದೀನಿ ತೋರಿಸಿರೋ ಬಟ್ಟೆಗಳನ್ನ. ಈಗ ನೆಕ್ಸ್ಟು ತೋರಿಸ್ತೀನಿ. ಸೊ ಅವಲ್ಲೇ ಅವತ್ತು ನಾನು ನಿಮಗೆ ಮೊನ್ನೆ ಒಂದು ಟಾಪ್ ತೋರಿಸಿದ್ನಲ್ಲ, ಸಾರಿ ಶ್ರಗ್ಗಿದ್ದು ತೋರಿಸಿದ್ದೀನಿ. ಅದ್ರ ಸೆಟ್ ಇದು ಒಳಗಡೆ ಈ ಥರ ಈ ಟಾಪು ನೋಡಿ, ಈ ಟಾಪ್ ಮೇಲೆ ಇದ್ರ ಮೇಲೆ ಈ ಜಾಕೆಟ್ ಥರ ಇದೊಂದು ಸೆಟ್. ಅದಾದಮೇಲೆ ಇದೆಲ್ಲ ಮಾಮೂಲಿ. ಇದೊಂದು ಟಾಪು ಆ್ಯಂಡ್ ಎಂತ ಇದೇನಿದು ಹಿಂಗಾಯ್ತು. ಎಸ್ ಇದಿತ್ತು. ಇದು ಟಾಪ್ ನಾನು ಆ್ಯಕ್ಚುಲಿ ಗೋವಾಗೆ ಹೋಗಿದ್ನಲ್ಲ ಅವಾಗ ವೇರ್ ಮಾಡಿದ್ದೆ ಒಂದೇ ಸಲ, ಮತ್ತು ಇದನ್ನು ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಇದಂತೂ ನನ್ನ ಫೇವ್ರೆಟ್ ಟಾಪ್ ಗೈಸ್, ಒಂದೇ ಸಲ ಯೂಸ್ ಮಾಡಿದ್ದೀನ. ಈ ಟಾಪೇ ನಾನು 700 ಕೊಟ್ಟು ಇಸ್ಕೊಂಡಿದ್ದು, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು ಮದುವೆ ಮುಂಚೆ ಬೈ ಮಾಡಿದ ಟಾಪು. ಇದು ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗೈತೆ. ಇದನ್ನೊಂದ್ಸಲ ವೇರ್ ಮಾಡಿ ಫೋಟೋಶೂಟ್ ಮಾಡಿಸ್ಬೇಕು, ಅದಕ್ಕೋಸ್ಕರ ಟಾಪ್ ಹಂಗೆ ಇಟ್ಟಿದ್ದೀನಿ. ನನಗಂತೂ ತುಂಬ ಇಷ್ಟ ಟಾಪ್ ಅಂದರೆ. ಆ್ಯಂಡ್ ಇದಂತೂ ಬ್ಲೂ ಕಲರ್ ಟಾಪ್. ಆ್ಯಂಡ್ ನೆಕ್ಸ್ಟ್ ಇದು ಬ್ಲ್ಯಾಕ್ ಟಾಪ್. ಇದು ಆಲ್ರೆಡಿ ವೇರ್ ಮಾಡಿದ್ದೀನಿ ಎಷ್ಟೊಂದು ಸಲ ಅಲ್ಲ, ಒಂದು ಐ ಥಿಂಕ್ ಒಂದು 3 times ಅಷ್ಟೆ. ಅದಾದಮೇಲೆ ಇದೊಂದು ಟಾಪ್ ಸ್ಕೈ ಬ್ಲೂ, ಮತ್ತು ಇದೊಂದು ಟಾಪ್ ಫುಲ್ ನೆಕ್ಕದು ಈ ಥರ ಇದೆ. ಇದು ಒಂದು ಸಲ ವೇರ್ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಇದು ಜಾಕೆಟ್, ಡೆನಿಮ್ ಜಾಕೆಟ್. ನೆಕ್ಸ್ಟ್ ಒಂದು ಇದು ಯೆಲ್ಲೋ ಕಲರ್ ಟಾಪ್. ಆ್ಯಂಡ್ ಇದೊಂದು ರೆಡ್ ಕಲರ್ ಟಾಪ್. ಇದು ಬಂದು ಶ್ರಗ್ ಈ ಥರ ಇದೆ. ಇದೊಂದು ಇನ್ನರ್ ಟಾಪ್. ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀವಿ. ಯಾವ್ದಾದ್ರು ನಾವು ಶರ್ಟ್ ವೇರ್ ಮಾಡಿದೆ ಅಥವಾ ಯಾವುದಕ್ಕಾದ್ರೂ ಒಂದು ಇನ್ನರ್ ಟಾಪ್ ವೇರ್ ಮಾಡಿ ಮೇಲೊಂದು ಟಾಪ್ ವೇರ್ ಮಾಡ್ತೀವಲ್ಲ, ಸೊ ಅದಕ್ಕಿರಲಿ ಅಂದ್ಬಿಟ್ಟು ಇದನ್ನೊಂದು ವೈಟ್ ಕಲರ್ ತೊಗೊಂಡಿದ್ದೀವಿ ಟಾಪು. ಅದಾದಮೇಲೆ ಇದು ವೈಟ್ ಕಲರ್ ಫುಲ್ ಪ್ಲೇನ್ ಟಾಪ್, ಫುಲ್ ಸ್ಲೀವ್ಸ್. ಮತ್ತು ಇದು ಸ್ಲೀವ್ಲೆಸ್ ಟಾಪ್, ಅದೇ ಥರ ಸೇಮ್ ಪಿಂಕ್ ಕಲರ್. ಮತ್ತು ಇದು ನನ್ನ ಬರ್ಡೇಗೆ ವೇರ್ ಮಾಡಿದ್ದೆ ಒಂದ್ಸಲ, ಇನ್ನೂ ಒಂದ್ಸಲ ಯಾವಾಗಾದ್ರು ವೇರ್ ಮಾಡಿ ಫೋಟೋಶೂಟ್ ಮಾಡಿಸ್ತೀನಿ. ಈ ಥರ ಒಂದು ಸೈಡ್ ಅಷ್ಟೇ. ತುಂಬ ಚೆನ್ನಾಗಿತ್ತು ಗೈಸ್, ಇದನ್ನು ವೇರ್ ಮಾಡಿದ್ದೆ, ಸಕ್ಕ ಚೆನ್ನಾಗಿತ್ತು ಟಾಪು. ಅದಾದಮೇಲೆ ಇದು ತೋರಿಸ್ತೀನಿ ರೀ, ಈ ಥರ ನೋಡಿ. ಇದಕ್ಕೆ ಸೈಡಲ್ಲಿ ಈ ಥರ ಸ್ಟೈಲಿಶ್ ಈ ಥರ ಚೈನ್ ಬರುತ್ತೆ. ಇದು ಇನ್ನರ್ ಟಾಪ್ ಬಂದು ಯಾವ್ದು ಗೊತ್ತಾ, ಇದು ಈ ಥರ ನೆಕ್ಗೆ ಟೈ ಮಾಡೋದು. ಹಿಂಗೆ ನೆಕ್ಗೆ ಟೈ ಮಾಡಿ ನೋಡಿ, ನೆಕ್ಗೆ ಟೈ ಮಾಡಿ ಅದ್ರ ಮೇಲೆ ಈ ಟಾಪ್ ವೇರ್ ಮಾಡೋದು ಅಷ್ಟೇ. ಇದು ಬಂದು ಜಸ್ಟ್ ಈ ಥರ, ಇವಾಗ ನಾವು ಯಾವ್ದಾದ್ರು ಟಾಪ್ ವೇರ್ ಮಾಡಿದ್ರೆ ಅಥವಾ ಮಿನಿ ಡ್ರೆಸ್ ಏನಾದ್ರು ವೇರ್ ಮಾಡಿದ್ರೆ ಸ್ಲೀವ್ಲೆಸ್ಸು, ಅದಕ್ಕೆ ಏನಾದ್ರು ವೈಟ್ಗೆ ಕಾಂಬಿನೇಷನ್ ಈ ಥರ ಬ್ಲ್ಯಾಕ್ ಕಲರ್ ಈ ಥರ ಹಾಕೊಬೋದು. ಇಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೆ ಇರಲಿ ಅಂತ, ಅದಕ್ಕಾದ್ರೂ ಸೆಟ್ ಮಾಡಿ ಹಾಕೊಳ್ಳೋಣ ಅಂತ. ಅದಾದಮೇಲೆ ಇದೊಂದು ಬ್ಲ್ಯಾಕ್ ಪ್ಲೇನ್ ಟಾಪ್. ನೆಕ್ಸ್ಟ್ ಇದು ಬಂದು ಇದು ಈ ಥರ ಶರ್ಟ್ ಥರ. ಇದನ್ನ ನಾನು ನನ್ನ ಫ್ರೆಂಡಿಗೆ ಗಿಫ್ಟ್ ತಗೊಂಡಿದ್ದು, ನನ್ನ ಫ್ರೆಂಡ್ ಕೊಟ್ಟಿದ್ದು ನನಗೆ.
ಅಂದರೆ ಒಟ್ಟಿಗೆ ಹೋದಾಗ ಕೊಡಿಸಿದ್ದು, ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಈ ಥರ ಇದೆ. ಅದಾದಮೇಲೆ ಇದೊಂದು ವೈಟ್ ಟಾಪ್. ನೆಕ್ಸ್ಟ್ ಬಂದು ಇದೊಂದು ಡೆನಿಮ್ದು ಡಂಗ್ರಿ ಟೈಪ್. ಇದು ಒಂದ್ಸಲ ಹಾಕಿಲ್ಲ, ಅದನ್ನು ಹಾಕೊಬೇಕು ಅಂತ ಇದೀನಿ, ಹಾಕೊಳಕ್ಕೆ ಇದಲ್ಲ, ಅದು ಯಾವಾಗ ಹಾಕೋತೀನೋ ಗೊತ್ತಿಲ್ಲ. ಈ ಥರ ಡೆನಿಮ್. ನೆಕ್ಸ್ಟ್ ಬಂದು ಇದೊಂದು ಟಾಪ್, ಸ್ಲೀವ್ಲೆಸ್ ಕ್ರಾಪ್ ಟಾಪ್. ಅದಾದಮೇಲೆ ನೆಕ್ಸ್ಟ್ ವಾಟ್ ಇಸ್ ದಿಸ್? ಎಸ್, ಆರೆಂಜ್. ಎರಡು ಸಾರಿ, ರೆಡ್ ಕಲರ್. ಇದೊಂದು ಆರೆಂಜ್ ಟಾಪ್, ಇದು ಚೆಂದ ಇದೆ. ಅದಾದಮೇಲೆ ಇದೊಂದು ಟಾಪ್. ಆಮೇಲೆ ಇದು ಸ್ಕೈ ಬ್ಲೂ, ಇದನ್ನು ಕೂಡ ವೇರ್ ಮಾಡಿದ್ದೀನಿ. ಇಲ್ಲ, ಪಿಂಕ್ ಕಲರ್ ಮಾಡಿದ್ದೀನಿ, ಇದು ಮಾಡಿಲ್ಲ. ಸೇಮ್ ಪಿಂಕ್ ಕಲರ್ ಥರನೇ ಇದನ್ನು. ಮತ್ತು ಇದನ್ನು ಲಾಸ್ಟ್ ಟೈಮು ಇದಕ್ಕೆ ಹೋಗಿದ್ವಲ್ಲ ನಾವು, ಇಲ್ಲಿಗೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಆಗಲ್ಲ ಮಂತ್ರಾಲಯಕ್ಕೆ ಹೋದಾಗಲ್ಲ, ಅದು ಬಿಟ್ಟು ನೆಕ್ಸ್ಟ್ ಎಲ್ಲೋ ಟ್ರಿಪ್ ಹಾಕಿದ್ವಿ ಗೈಸ್. ಎಲ್ಲ ಜ್ಞಾಪನ ಬರ್ತಾಯಿಲ್ಲ. ಚಿತ್ರದುರ್ಗಕ್ಕೆ ಹೋದಾಗ ತೊಗೊಂಡೋಗಿದೆ ಇದೆಲ್ಲ. ಬಟ್ ಸರಿಯಾಗಿ ನಾನು ಮ್ಯಾಚ್ ಮಾಡಿ ತೊಗೊಂಡು ಹೋಗ್ದಿರ ಯಾವುದು ವೇರ್ ಮಾಡಿಲ್ಲ. ಸ್ವಲ್ಪ ವೇರ್ ಮಾಡಿದೆ, ನಾನು ಸ್ವಲ್ಪ ವೇರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಾನು ಸರಿಯಾಗಿ ಮಿಕ್ಸ್ ಇಲ್ಲದೆ, ಕಾಂಬಿನೇಷನ್ ಇಲ್ಲದೆ ತೊಗೊಂಡೋಗ್ಬಿಟ್ಟಿದ್ದೆ. ಅರ್ಜೆಂಟಲ್ಲಿ ಹೆಂಗೆಂಗೋ ಒಂದು ತೊಗೊಂಡೋಗ್ಬಿಟ್ಟಿದ್ದೆ. ಸೊ ಅದು ಪ್ರಾಬ್ಲಮ್ ಆಗಿ ಹಂಗೆಲ್ಲ ಆಯಿತು. ಇದೊಂದು ಪ್ಲೇನ್ ಟಾಪ್, ಮೂನ್. ಅದಾದಮೇಲೆ ಇದೊಂದು ಫುಲ್ ಸ್ಲೀವ್ಸ್ ಜಾಕೆಟ್. ಇದೊಂದ್ಸಲ ವೇರ್ ಮಾಡಿದ್ದೀನಿ. ಅದಾದಮೇಲೆ ಇದೊಂದು ಕ್ರಾಪ್ ಟಾಪ್. ಮತ್ತು ಇದೊಂದು ಡ್ರೆಸ್, ಮಿನಿ ಡ್ರೆಸ್. ಈ ಥರ ನೆಕ್ಕಿಂಗ್ ಇದೆ ಇದ್ರದ್ದು. ಇದೊಂದ್ಸಲನೂ ಹಾಕಿಲ್ಲ, ಹಾಕಬೇಕು ಗಾಯ್ಸ್. ತುಂಬ ಚೆನ್ನಾಗಿದೆ. ಇದು ಶರ್ಟ್, ಬ್ಲೂ ಶರ್ಟ್. ಆ್ಯಂಡ್ ಇದು ಈ ಥರ ಟಾಪ್. ಇದು ಪ್ಲೇನ್ ವೈಟ್ ಟಾಪ್. ಇದು ಪೀಚಿ ಕಲರ್ ಮಿನಿ ಡ್ರೆಸ್. ಇದನ್ನು ಕೂಡ ಹಾಕಬೇಕು ಒಂದು ಸಲ. ಶೋ ಯು ಸಿ, ಈ ಥರ ಇದೆ ಪೀಚಿ ಕಲರ್, ನೋಡಿ ಚೆನ್ನಾಗಿದೆ. ಅದಾದಮೇಲೆ ಇದು ಶ್ರಗ್, ನಂದು ಶ್ರಗ್. ಮತ್ತು ನೆಕ್ಸ್ಟ್ ಒಂದು ಇದು ಮಾಲಲ್ಲಿ ತಗೊಂಡಿದ್ದು ನಾನು, ಆರೆಂಜ್ ಕಲರು. ಇದು ನನ್ನ ತಂಗಿ ನನಗೆ ಕೊಡಿಸಿದ್ದು, ಅವಳು ತಗೊಂಡಿದ್ಲು. ಸ್ಟಿಚಿಂಗ್ ಎಲ್ಲ ಮಾಡಿಸಿದ್ಲು. ಆಲ್ರೆಡಿ ನಾನು ಬೆಟ್ಟಕ್ಕೆ ಹೋದಾಗ ಒಂದ್ಸಲ ಹಾಕಿದ್ದೀನಿ ಇದನ್ನು. ನನಗೆ ಇಷ್ಟ ಆಯಿತು ಅಂದಿದ್ದಕ್ಕೆ ಅವಳು ಹಂಗೆ ಕೊಟ್ಬಿಟ್ಟು ಅವಳು ಈ ಥರ ಸೇಮ್ ಇನ್ನೊಂದು ತೊಗೊಂಡ್ಲು. ಈ ಥರ ಇದೆ. ಇದು ಆಲ್ರೆಡಿ ವೇರ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಬಂದು ಈ ಥರ ಟೈ ಮಾಡೋದು ಥರ ಐತೆ, ಚೆಂದ ಇದೆ. ಅದ್ರದ್ದು ವೇಲ್ ಬಂದು ಇದು. ಆಮೇಲೆ ಮತ್ತೆ ಇದೊಂದು ಟಾಪ್ ಆ್ಯಂಡ್ ಇದೊಂದು. ಮತ್ತು ಇದು ಸ್ಕರ್ಟ್ ಮೊನ್ನೆ ತಗೊಂಡಿದ್ದು. ಅದಕ್ಕೆ ಈ ಟಾಪ್ ಚೆನ್ನಾಗಿ ಕಾಣುತ್ತಲ್ಲ ನೋಡಿ. ಆ ಸ್ಕರ್ಟಿಗೆ ಟಾಪ್ ವೇರ್ ಮಾಡ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಯಿತು. ಈ ಟಾಪ್, ಈ ಸ್ಕರ್ಟ್ ಚೆನ್ನಾಗಿದೆ ಕಾಂಬಿನೇಷನ್. ಮತ್ತು ಇದು ಮ್ಯಾವ್ ಟಾಪ್. ಕೈಯೇ ನೋವು ಬಂದ್ಬಿಡ್ತು ಗಾಯ್ಸ್, ಹೊಟ್ಟೆ ತೋರ್ಸೋಷ್ಟೇ ನನಗೇನೆ. ಸ್ವಲ್ಪ ದೇವ್ರೆ ಹೋಗುತ್ತಾ. ಮತ್ತು ಇದೊಂದು ಮಿನಿ ಡ್ರೆಸ್ಸು. ಇದು ಆ್ಯಕ್ಚುಲಿ ಹಿಂದೆ ಸ್ವಲ್ಪ ಡೀಪ್ ಜಾಸ್ತಿ ಆಗೋಯ್ತು ಅಂದ್ಬಿಟ್ಟು ಹಾಕಿಲ್ಲ, ಹಂಗೆ ಮಡಗೀನಿ. ಡೀಪಿಗೆ ಏನಾದ್ರು ಒಂದು ಮಾಡಬೇಕು. ಅದು ಬಿಟ್ಟರೆ ಡ್ರೆಸ್ ಮಾತ್ರ ಆಸಮ್ ಆಗೈತೆ. ಇದಕ್ಕೊಂದು ಈ ಥರ ಟೈ ಮಾಡೋಕ್ಕೆ ಈ ಥರ ಹಾಕ್ಕೊಟ್ಟಿದ್ದಾರೆ, ಟೈ ಮಾಡಬೇಕು. ಈ ಥರ ಇದೆ, ಈ ಥರ ನೆಕ್ಕದು. ಬಟ್ ಹಿಂದೆ ಡೀಪ್ ಜಾಸ್ತಿ ಆಯಿತು ಅಂತ ಹಂಗೆ ಇಟ್ಟಿದ್ದೆ.
ಅದಾದಮೇಲೆ ಇದೊಂದು ಟಾಪ್. ನೆಕ್ಸ್ಟ್ ಬಂದು ಇದೊಂದು ಫುಲ್ ಸ್ಲೀವ್ಸ್, ಫುಲ್ ನೆಕ್ ಟಾಪ್. ಮತ್ತು ಇದೊಂದು ವೈಟ್. ಇದೊಂದು ಟಾಪ್. ಹಾಕಿಲ್ಲ ಒಂದ್ಸಲ, ನಾವು ಇಷ್ಟ ಹಾಕಲ್ಲ ಅದನ್ನು, ನಾಟ್ ಇಂಟ್ರೆಸ್ಟೆಡ್. ಇದೊಂದು ಟಾಪ್, ಇದನ್ನು ಆಲ್ರೆಡಿ ವೇರ್ ಮಾಡಿದ್ದೀನಿ. ಶಾರ್ಟ್ಸು ಚೆನ್ನಾಗಿ ಕಾಣುತ್ತಲ್ಲ ಗೈಸ್. ಸಿ ಮತ್ತು ಇದನ್ನು ಕೂಡ ವೇರ್ ಮಾಡಿದ್ದೀನಿ, ಒಂದ್ಸಲ ಮಾಡಿದ್ದೀನಿ ಅಷ್ಟೇ. ಇದು ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟ್ ಬಂದು ಈ ಟಾಪ್. ಇದು ಬಂದು ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಗಿಫ್ಟು, ಅದಕ್ಕೆ ಇದನ್ನು ಕೂಡ ಹಂಗೆ ಮಡಗಿದ್ದೀನಿ. ಈ ಟಾಪ್ ಅಂದರೆ ನಂಗೆ ಅವಾಗ ತುಂಬ ಅಂದರೆ ತುಂಬ ಇಷ್ಟ. ಫ್ರಂಟ್ ಈ ಥರ ಇದೆ, ಬ್ಯಾಕ್ ಸೈಡ್ ಈ ಥರ ಇದೆ. ನನ್ನ ಫ್ರೆಂಡಿಗೆ ನೆನಪಿಗೋಸ್ಕರ ಇದನ್ನು ಹಂಗೆ ಮಡಗಿದ್ದೀನಿ, ಫ್ರಂಟ್ ಟಾಪ್. ಆ್ಯಂಡ್ ನೆಕ್ಸ್ಟ್ ಬಂದು ಇದೆ, ಅದೇ ಮೊನ್ನೆ ಒಂದು ನಾನು ನಿಮಗೆ ಪ್ಲೇನ್ದು ಒಂದು ಇದು ತೋರಿಸಿದ್ದೀನಲ್ಲ, ಯಾವುದು ಜಾಕೆಟ್ ತೋರಿಸಿದ್ನಲ್ಲ, ಅದು ಮಿಕ್ಸ್ ಸೆಟ್ ಬಂದಿತ್ತಂದಲ್ಲ, ಅದ್ರದ್ದು ಇದು ಮಿನಿ ಡ್ರೆಸ್ಸು. ಅದಾದಮೇಲೆ ಇದೊಂದು ಬಟರ್ಫ್ಲೈ ಟಾಪ್. ಇದೊಂದು ಟಾಪ್, ಇದು ನಂಗೆ ತುಂಬ ಇಷ್ಟ ಈ ಟಾಪು. ಇದು ಬಂದು ಇದು ಸೆಟ್ ಇದೆ ಆ್ಯಕ್ಚುಲಿ, ಪ್ಯಾಂಟ್ ಇದೆ. ಅದು ಪ್ಯಾಂಟದ ಮೇಲೆ ಆ ಪ್ಯಾಂಟ್ ಸ್ವಲ್ಪ ಲೆಂತ್ ಇದೆ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡಿಸೋಣ, ಕಟ್ ಮಾಡಿಸಿ ಹೊರ್ಸೋಣ ಅಂತ ಇಕ್ಕಿದ್ದೀನಿ. ಫ್ರಂಟ್ ಬಂದು ಈ ಥರ ಡಿಸೈನ್ ಇದೆ. ಸೆಟ್ ಇದು ಕಾರ್ಗೋ ಸೆಟ್, ಇದು ಸಾರಿ ಕೋಆರ್ಡ್ ಸೆಟ್. ಅದಾದಮೇಲೆ ಇದು ನಂದು ಹಳೆಯ ಟಾಪ್, ಮದುವೆ ಮುಂಚೆ ಟಾಪ್. ಇದು ನನಗೆ ಇಷ್ಟ ಅಂದ್ಬಿಟ್ಟು ಈ ಟಾಪ್ನು ಕೂಡ ಯಾರೂ ಕೊಟ್ಟಿಲ್ಲ, ಹಂಗೆ ಇಟ್ಟಿದ್ದೀನಿ. ಅದಾದಮೇಲೆ ಇದೊಂದು ಡಂಗ್ರಿ ಡಿಂಗ್ರಿ ಒಂದ್ಸಲ ಹಾಕಿಲ್ಲ, ಈ ಥರ ಇದೆ. ಇದು ಒಂದ್ಸಲ ಹಾಕೊಂಡ್ಬಿಡ್ತೀನಿ ಇಷ್ಟಲ್ಲೇ, ಸುಮ್ಮನೆ ಹಂಗೆ ಇಟ್ಟು ಸಾಕಾಗ್ಬಿಟ್ಟಿದೆ ಅಲ್ಲ. ಅದಾದಮೇಲೆ ಇದು ಈ ಥರ ಇದೆ ಟಾಪು. ಈ ಥರ ಹಿಂಗೆ ಇದನ್ನ ಹಿಂಗೆ ಟೈ ಮಾಡಬೇಕು, ತೋರಿಸ್ತೀನಿ ರೀ. ಗೋವಾಗೆ ಹೋದಾಗ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಚೆನ್ನಾಗಿದೆ, ಗೋವಾಲೆಲ್ಲ ವೇರ್ ಮಾಡೋಕ್ಕಿದ್ದು. ಹಿಂದೆ ಹಿಂಗೆ ಟೈ ಮಾಡಬೇಕು, ಬ್ಯಾಕ್ ಸೈಡ್ ಈ ಥರ ಇದೆ, ಚೆನ್ನಾಗಿದೆ. ಇದೊಂದು ಸಲ ವೇರ್ ಮಾಡುವ, ಎಲ್ಲ ಥರ ಎಂಜಾಯ್ ಮಾಡಬೇಕಲ್ಲ ಗೈಸ್. ಮತ್ತು ಇದೊಂದು ಕ್ರಾಪ್ ಟಾಪ್. ನೆಕ್ಸ್ಟ್ ಇದು ಯಾವುದಪ್ಪ, ಇದು ಪ್ಲೇನ್ ಟಾಪ್, ನೆಟ್ ಟಾಪ್. ಮತ್ತು ಇದು ಒಂದು, ಮತ್ತು ನೆಕ್ಸ್ಟ್ ಒಂದು ಇದು ಪಿಂಕ್ ಕಲರ್ ಟಾಪ್, ಮೊನ್ನೆ ತಗೊಂಡೆ ಜಸ್ಟ್, ಬಟರ್ಫ್ಲೈ ಟಾಪ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ವೇರ್ ಮಾಡಿ ಕೂಡ ನೋಡಿದೆ, ಸೂಪರಾಗಿದೆ. ಅದಾದಮೇಲೆ ಈ ಥರ ಎಲ್ಲ ತೊಗೊತೀನಿ ಗೈಸ್ ನಾನು, ಸೀರಿಯಸ್ ಆಗು, ಹಂಗೇನೋ ಇಷ್ಟನೇ ಆಗೋಲ್ಲ ಹಾಕೊಳ್ಳೋಕ್ಕೆ. ಚೆನ್ನಾಗಿದೆಯಾ ನೋಡಿ, ಇಷ್ಟನೇ ಆಗೋಲ್ಲ ಯಾಕೋ ಹಾಕೊಳ್ಳೋಕ್ಕೆ. ಅದಾದಮೇಲೆ ಇದೊಂದು ಟಾಪು, ಇದು ನಂಗೆ ಇಷ್ಟ ಈ ಟಾಪು. ಮತ್ತು ಇದೊಂದು ಫುಲ್ ಓವರ್ ಟೈಪ್, ಇದಿನ್ನೂ ಟ್ಯಾಗ್ ಕೂಡ ತೆಗ್ದಿಲ್ಲ, ನೀವು ಮೇಲೆ ತಗೊಂಡಿದ್ದು. ಮತ್ತು ಇದ್ಯಾವುದು, ಇದೊಂದು ಹಳೆಯ ಟಾಪು, ಎಂತ ಇದೆ ನೋಡಿ, ಇದೆಲ್ಲ ನಂದು ಹಳೆಯ ಟಾಪ್ ಗೈಸ್. ಇದಾದಮೇಲೆ ಇನ್ಯಾವುದಿದೆ, ಇದೊಂದು ಪಿಂಕ್ ಕಲರು, ಇದು ಹಂಗಿದು ಹಾಕಿಟ್ಟಿದ್ದೆ ಅಷ್ಟೇನಾ. ಇನ್ನೂ ಇದೆ ನೋಡ್ರಿ, ಇದೊಂದು ಟಾಪ್. ಮತ್ತು ಇದೊಂದು ಟಾಪ್, ಇದು ಇನ್ನೊಂದು ಸಲ ಹಾಕಿದ್ದೀನಿ, ಒಂದ್ಸಲ ಹಾಕಿದ್ದೀನಿ. ಅದಾದಮೇಲೆ ಇನ್ನೂ ಇದೆ, ಇನ್ನು ಸ್ವಲ್ಪ ಇದೆ ಅಷ್ಟೇ, ಲಾಸ್ಟ್ ವಿಡಿಯೋ. ಇದೊಂದು ಟಾಪ್. ಮತ್ತು ಇದು ನಂದು ಹಳೆಯ, ಇದು ಜಿಮ್ಗೆ ವೇರ್ ಮಾಡೋಕ್ಕೆ ಇಟ್ಕೊಳ್ಳೋಣ ಅಂತಿದ್ದೀನಿ, ಜಿಮ್ ಸೇರ್ಕೊಬೇಕು ಅಂತಿದ್ದೀನಿ, ಜಿಮ್ಗೆ ಹಾಕ್ಕೊಳ್ಳೋಕೆ ಇಟ್ಕೊಳ್ಳೋಣ. ಜಿಮ್ ಟಾಪ್ ಥರನೇ ಇದು, ನಂಗೆ ಒಬ್ಬ ಗೊತ್ತಿಲ್ಲದೆ ಹಾಕೊತ ಇದೆ, ಇಷ್ಟ ಆಯ್ತಿತ್ತು ಅಂತ. ಅದಾದಮೇಲೆ ಇದರಲ್ಲಿ ಒಂದು ಟಾಪ್ ಇದೆ,
ಎಸ್ ಇದು ಬಂದು ಅದೇ ಇದು ಒಂದು ಟಾಪ್. ಇದನ್ನ ಹಿಂಗೆ ಗೊತ್ತಾ ಈ ಟಾಪ್ ಹಾಕೊಳ್ಳೋದು. ಸೀರೆ ಈ ಥರ ಹಾಕ್ಕೊಂಡು ಜಸ್ಟ್ ಈ ಥರ ಇದನ್ನು ಟೈ ಮಾಡಬೇಕು. ಇದನ್ನ ಹಾಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಜಸ್ಟ್ ಈ ಥರ ಟೈ ಮಾಡೋ ಟಾಪ್ ಇದು. ಅಷ್ಟೇ. ಅದಾದ್ಮೇಲೆ ಬಂದು ಇನ್ನೂ ಇದೆ ಇದೊಂದು ಪ್ಲೇನ್ ಟಾಪು. ಅಯ್ಯೋ ಈ ಥರ ಎಷ್ಟು ತಗೊಂಡಿದ್ದೀನಿ ನಾನು ಮಾರೈತಿ. ಇದು ನಂದು ಹಳೆಯ ಟಾಪ್ ಗೈಸ್. ನನಗೆ ಇದು ಟಾಪ್ ತುಂಬ ಇಷ್ಟ ಅಂತ ಹಂಗೆ ಮಡಗಿದ್ದೀನಿ. ಅದಾದಮೇಲೆ ಇದೊಂದು ಟಾಪ್ ಇವಾಗ ನೆನೆ ತೊಗೊಂಡೆ. ನೆನೆ ಬಂದು ಜಸ್ಟ್ ಸವಾನದಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ಎಲ್ಲ ಅದರಲ್ಲೇ ತೊಗೊಳ್ಳೋದು ಜಾಸ್ತಿ ಇವಾಗ ಶಾಪಿಂಗು. ಇದೊಂದು ಪ್ಲೇನ್ ಚೆನ್ನಾಗಿದೆ ಅಷ್ಟೇನ ಮಾರೈತಿ. ಇನ್ನೂ ಯಾವುದೋ ಒಂದಿದೆ. ಯಾವುದು ಇನ್ನೊಂದು ಹಳೆ ಟಾಪ್ ಗೈಸ್. ಸೊ ದಟ್ಸ್ ಇಟ್. ಲಾಸ್ಟ್ ಇದೊಂದು ಜಾಕೆಟ್ ಉಂಟು ನೋಡಿ. ಜಾಕೆಟ್ ನೋಡಿರ್ತೀರಲ್ವಾ, ಗೋವಾಗ ಹೋದಾಗ ಹಾಕಿದ್ದೀನಿ. ಆಚೆ ಹೋದಾಗೆಲ್ಲ ಆಲ್ಮೋಸ್ಟು. ಸೊ ಇಷ್ಟು ಒಂದು ನನ್ನ ಡ್ರೆಸ್ ಕಲೆಕ್ಷನು. ಅದಲ್ದು ಆ ಸೈಡ್ ಇದ್ದದು ತಂದ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲೊಂದು ಸ್ವಲ್ಪ ಮಿನಿ ಡ್ರೆಸ್ಸಸ್ ಎಲ್ಲ ಮಿಕ್ಸ್ ಇದೆ. ಒಂದು ಮಿನಿಟ್ ನೋಡ್ಕೊಂಬರ್ತೀನಿ, ಹಂಗೆ ಇಡಿ. ಇನ್ನು ಸ್ವಲ್ಪ ಬಟ್ಟೆ ಇತ್ತು, ಸೊ ಅದನ್ನು ತೋರಿಸ್ಬಿಡೋಣ ಅಂತ ತಂದಿದ್ದೀನಿ, ತೋರಿಸ್ಬಿಡ್ತೀನಿ. ಸೊ ಅಂದರೆ ಮಿನಿ ಡ್ರೆಸ್ ಸ್ಕರ್ಟ್ ಎಲ್ಲ ಮಿಕ್ಸ್ ಆಗೈತೆ. ಈಗ ನಾನೇನು ಮಾಡ್ತೀನಿ ಅಂದರೆ ಆ ಸೈಡ್ ಬರೀ ಜಸ್ಟ್ ನಾನು ಪುಲೋವರ್ಸ್ ಮಾತ್ರ ಇಟ್ಕೋತೀನಿ. ಎಸ್ ಇದು ನಂದು ಸ್ಕರ್ಟು ಚೆನ್ನಾಗಿದೆಲ್ಲ. ಇನ್ನೊಂದ್ಸಲ ವೇರ್ ಮಾಡಿ ಫೋಟೋಶೂಟ್ ಮಾಡಿಸ್ಬೇಕು. ನನ್ನ ಸ್ಕರ್ಟು ಅದಾದ್ಮೇಲೆ ಇದಕ್ಕೆ ಸೆಟ್ ಆಗುತ್ತೆ ಅನಿಸುತ್ತೆ ಅಲ್ಲ ಗೈಸ್, ನೋಡಿ. ಎಸ್ ನೈಸ್. ಅದಾದ್ಮೇಲೆ ಇದು ಬಂದು ಫುಲ್ ಬಾಡಿಕಾನ್ ಡ್ರೆಸ್. ಇದು ಯಾವ ಥರ ಗೊತ್ತಾ, ಜಸ್ಟ್ ಈ ಥರ ಟೈ ಮಾಡಬೇಕು. ಪಿಂಕಿ ಡಾಂಕಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಇದೆ, ಪಿಂಕ್ ಕಲರ್ ಇದೆ. ಅದಾದಮೇಲೆ ಇದೆಲ್ಲ ಒಂದೇ ಸಲ ಯೂಸ್ ಮಾಡಿರೋದು. ಇದೊಂದು ಜಾಕೆಟ್, ಇದಂತೂ ಯೂಸೇ ಮಾಡಿಲ್ಲ ತೊಗೊಂಡಾಗಿಂದ ಒಂದ್ಸಲನೂ. ಇದೊಂದ್ಸಲನೂ ಹಾಕಬೇಕು. ಇದೊಂದು ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಆಮೇಲೆ ಇದು ಸೆಟ್ಟು, ಸ್ಕರ್ಟ್ ಮತ್ತು ಟಾಪ್. ಇದು ನೋಡಿ, ಇದು ಸ್ಕರ್ಟ್ ಇದು. ಅದ್ರ ಟಾಪ್ ಬಂದು ಇದು. ಮತ್ತು ಅವತ್ತು ನಾನು ನಿಮ್ಗೊಂದು ಲೆಹೆಂಗಾ ತೋರಿಸಿದ್ನಲ್ಲ, ನಮ್ಮ ಬಾಗಿನ ಕೊಟ್ಟಿದ್ರು ಅಂತ. ಸೊ ಅದ್ರದ್ದು ಇದೇನೆ ನಾನು ಹೇಳಿದ್ದು. ಇದು ನನಗೇನು ಇಷ್ಟ ಆಗಿಲ್ಲ ಗೈಸ್ ನೋಡಿ, ಅದಕ್ಕೆ ಇದನ್ನು ಹಂಗೆ ಇಟ್ಟಿದ್ದೀನಿ. ಆಮೇಲೆ ಇದೊಂದು ಇನ್ನೊಂದು ಸಲ ವೇರ್ ಮಾಡಿಲ್ಲ. ಮಿನಿ ಡ್ರೆಸ್ಸು ವೇರ್ ಮಾಡ್ತೀನಿ. ಅದಾದಮೇಲೆ ಇದೊಂದು ಫ್ಲವರ್. ಮತ್ತು ನೆಕ್ಸ್ಟ್ ಬಂದು ಇದೊಂದು ಜಾಕೆಟ್. ಇದನ್ನು ಯೂಸ್ ಮಾಡಿಲ್ಲ ಜಾಕೆಟ್, ಇನ್ನೊಂದ್ಸಲ ಇದು ಮಾಡಬೇಕು. ಎಲ್ಲ ಯೂಸ್ ಮಾಡಿಲ್ಲ ಅಂತಲೇ ಹೇಳ್ತಾಳೆ ಅನ್ಕೋಬೇಡಿ, ನಿಜ. ಸೊ ಇದೊಂದು ಇವಾಗ ಎಲ್ಲೂ ಟ್ರಿಪ್ ಹೋಯ್ತಲ್ವಲ್ಲ, ಅದಕ್ಕೆ ವೇರ್ ಮಾಡೋಕ್ಕೈತಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇದು ಬಂದು ಈ ಥರ ಹಿಂಗೆ ಟೈ ಮಾಡೋದು. ಇದೊಂದು ಮಿನಿ ಡ್ರೆಸ್. ಎಲ್ಲ ಗೋವಾಗ ಹೋದ್ರೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇದೊಂದು ಮಿನಿ ಡ್ರೆಸ್. ಇದನ್ನು ಬೇಕಷ್ಟೇ ಮನೇಲಿದ್ದಾಗ ಹಾಕ್ಕೊಂಡು ವೇರ್ ಮಾಡಿ ಬಿಟ್ಬಿಡ್ತೀನಿ. ಅದಾದಮೇಲೆ ಇದೊಂದು ಮತ್ತು ಇದೊಂದು ಡ್ರೆಸ್. ಇದಕ್ಕೆ ಟೈ ಮಾಡೋಕ್ಕೆ ಇದೊಂದು ಕೊಟ್ಟಿದ್ದಾರೆ. ಟೈ ಮಾಡಿ ವೇರ್ ಮಾಡಬೇಕು. ಇದು ಚೆನ್ನಾಗಿ ಕಾಣುತ್ತೆ. ಇದು ವೇರ್ ಮಾಡಬೇಕು. ಮತ್ತು ಇದು ನಾನು ಇದಕ್ಕೋತ ಗೋವಾಗ ಹೋಗಿದ್ನಲ್ಲ, ಸೊ ಆಗ ತಗೊಂಡೆ. ಇಷ್ಟ ಆಯಿತು ನನಗೆ ಡ್ರೆಸ್ ಅಂತ. ಹಿಂಗೆ ಈ ಥರ ನೆಕ್ಗೆ ಟೈ ಮಾಡಿ ಈ ಥರ ಹಿಂಗೆ ಇದು ಮಾಡೋದು ಚೆನ್ನಾಗೈತೆ. ಸ್ವಲ್ಪ ಎಲ್ಲ ಮಿಸ್ಸಿ ಆಗೈತೆ. ಪರವಾಗಿಲ್ಲ, ಒಂದು ಸಲ ಹಾಕ್ಕೊಂಡು ಆಮೇಲೆ ಹೊರಗೆ ಕೊಟ್ಬಿಡ್ತೀನಿ ಅಷ್ಟೇ. ಅದಾದಮೇಲೆ ಇದೆಲ್ಲ ನಂದು ಹಳೆ ಡ್ರೆಸ್ ಗೈಸ್. ಮದುವೆ ಮುಂಚೆ ಡ್ರೆಸ್ಸಸ್ ಇವೆಲ್ಲ ನಂದು.
ಸಿ ಬ್ಲೂ ಕಲರ್ ಇದ್ರಲ್ಲಿ ಫೋಟೋಶೂಟ್ ಮಾಡಿಸಿದ್ದೀನಿ, ನೋಡಿರ್ತೀರ. ಅದೇ ಥರನೇ ಸೇಮು, ಸ್ವಲ್ಪ ಲೆಂತ್ ಕಮ್ಮಿ ಇದೆ ಅಷ್ಟೇ, ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ಇಲ್ಲಿ ಲೆಂತ್ ಕಮ್ಮಿ ಇದೆ, ಗ್ರೀನ್ ಕಲರಲ್ಲಿ. ಸಿ ಮತ್ತು ಇದಂತೂ ನನಗೆ ಎಷ್ಟು ಇಷ್ಟ ಗೊತ್ತಾ ಈ ಡ್ರೆಸ್ಸು. ಇದ್ರಲ್ಲಿ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಗೊತ್ತಾ ಈ ಡ್ರೆಸ್ಸಲ್ಲ, ನನಗೆ ತುಂಬ ಇಷ್ಟ ಈ ಡ್ರೆಸ್ ಅಂದರೆ ನನಗೆ. ಸಿ ಈ ಥರ ಇದೆ, ಇದನ್ನು ಹಾಕಿದ್ದೀನಿ ಒಂದ್ಸಲ 2-3 ಸಲ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ತುಂಬ ಇಷ್ಟ ಈ ಡ್ರೆಸ್ ನನಗೆ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಅದಾದಮೇಲೆ ಇದಂತೂ ಪಬ್ಗೆ ಹಾಕೊಂಡೋದ್ರೆ ಚೆನ್ನಾಗಿ ಕಾಣುತ್ತೆ ಈ ಡ್ರೆಸ್ಸು. ಮತ್ತು ನೆಕ್ಸ್ಟ್ ಬಂದು ಇದು ಗೋವಾಲ್ ಹಾಕ್ಕೊಳಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದನ್ನೆಲ್ಲ ತೊಗೊಂಡೇ ಹೋಗಿಲ್ಲ. ಈ ಸಲ ಗೋವಾಗೆ ಹೋದ್ರೆ ಪಕ್ಕ ತೊಗೊಂಡೋಗ್ತೀನಿ. ನೆಕ್ಸ್ಟ್ ಬಂದು ಇದು ಈ ಡ್ರೆಸ್ಸು. ಇದು ನಂದು ಹಳೇ ಡ್ರೆಸ್ಗಳು ಇವೆಲ್ಲ. ಇದು ಇಷ್ಟ ಅಂದ್ಬಿಟ್ಟು ಇದನ್ನು ಯಾರೂ ಕೊಟ್ಟಿಲ್ಲ. ಇದೊಂಥರ ಕಲರ್ ಕಾಂಬಿನೇಷನ್ ನೋಡಿ ಏನು ಸಾಕಾಗೈತೆ. ಇದೆಲ್ಲ ನಾನು ಯಾರೂ ಕೊಡಲ್ಲ ಗೈಸ್, ನಂಗೆ ತುಂಬ ಇಷ್ಟವಾಗಿರೋದು ನಾನು ಕೊಡಲ್ಲ. ಮತ್ತು ಇದಂತೂ ಚಿಣಿಮಿನಿ ಡ್ರೆಸ್ಸು, ಇದನ್ನು ಕೂಡ ವೇರ್ ಮಾಡಿದ್ದೀನಿ ಸಂಜು ಬರ್ಡೇಗೆ ನನ್ನ ಬರ್ಡೇಗೆ ವೇರ್ ಮಾಡಿದ್ದೆ. ಅದಾದಮೇಲೆ ಇದೊಂದು ಡ್ರೆಸ್ಸು, ಇದನ್ನು ಕೂಡ ಹಾಕಬೇಕು ಒಂದ್ಸಲ. ಅಯ್ಯೋ ಎಲ್ಲ ಹಂಗೆ ಇಟ್ಟಿಟ್ಟು ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ಇದನ್ನು ಹಾಕಿದ್ದೀನಿ ಆಲ್ರೆಡಿ 2 ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ. ಇದು ಚೆನ್ನಾಗಿದೆ ಬಾಡಿಕನ್ ಡ್ರೆಸ್ಸು. ಅಷ್ಟೇನಾ? ಯಾ ಎಸ್ ಫಿನಿಶ್ ಎಲ್ಲ ಆಯಿತು. ಇನ್ನು ನಂದು ಆ ಕಡೆ ಕಬೋರ್ಡಲ್ಲಿ ನಂದು ಅಂದರೆ ಡೈಲಿ ವೇರ್ ಡ್ರೆಸ್ಸಸ್ ಇಟ್ಟಿದ್ದೀನಿ, ನೈಟ್ ಡ್ರೆಸ್ಸಸ್ ಇಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಸ್ಯಾರಿ ಕಲೆಕ್ಷನ್ ನಿಮಗೆ ನಂದು ಒಂದು 3 to 4 ಸ್ಯಾರೀಸ್ ಏನೋ ಸ್ಟಿಚಿಂಗ್ ಮಾಡಿಸೋದಿದೆ. ಮತ್ತು ನಂದಿನ್ನು ಬೇರೆ ಡ್ರೆಸ್ಸಸ್ ಅಂದರೆ ಹೊಲಿಸೋ ಅಂಥದ್ದಿದೆ. ಎಷ್ಟಿದೆ ಅದೊಂದು 3 ಬ್ಯಾಗ್ಸ್ ಇದೆ. ಅದೆಲ್ಲ ಹೊಲಿಸ್ಬೇಕು. ಹೊಲಿಸಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ರೆಡಿ ತುಂಬ ಲೆಂತ್ ಆಗಿಬಿಟ್ಟಿದೆ ವಿಡಿಯೋ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ದಯವಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.